ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಆಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಮೊಟ್ಟೆ ಕೋಳಿಗಳಲ್ಲಿ ಪ್ರಮುಖ ತಳಿಯಾಗಿರುವಂತಹ ವೈಟ್ ಲೆಗ್ ಹಾರ್ನ್ ಕೋಳಿಗಳ ಬಗ್ಗೆ ಮಾಹಿತಿ ನೀಡುವ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಈ ತಳಿಯ ಕೋಳಿಗಳ ಪ್ರಾಮುಖ್ಯತೆ, ಬೆಳೆಸಿಕೊಳ್ಳುವಂತಹ ರೀತಿ, ಕೋಳಿಯ ಗುಣಲಕ್ಷಣಗಳು, ನೀಡುವ ಮೊಟ್ಟೆಗಳು, ಮೊಟ್ಟೆಯ ಪೌಷ್ಟಿಕತೆ, ಬರಬಹುದಾದಂತಹ ರೋಗ ರುಜಿನಗಳು, ನೀಡಬೇಕಾದಂತಹ ಔಷಧಿಗಳು, ಹಾಕಬೇಕಾದಂತಹ ಬಂಡವಾಳ, ಗಳಿಸಿಕೊಳ್ಳಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ಇದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೇ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗೋದಾದರೆ, ಈ ವೈಟ್ ಲೆಗ್ ಹಾರ್ನ್ ಕೋಳಿಗಳು ಇಂದಿನ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡಲು ಇರುವಂತಹ ಏಕೈಕ ಮಾರ್ಗವಾಗಿದ್ದು, ಈ ಕೋಳಿಯ ತಳಿಗಳು ಹೆಚ್ಚು ಕಡಿಮೆ ಮಾರುಕಟ್ಟೆಗೆ ಬೇಕಾದಂತಹ ಮೊಟ್ಟೆಗಳನ್ನು ಸುಮಾರು 80% ಒಂದೇ ತಳಿಯು ಪೂರೈಸುತ್ತದೆ. ಅಂದರೆ ಇದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೋದಾಗಿದೆ. ಈ ಕೋಳಿಗಳ ಬಣ್ಣದ ಬಗ್ಗೆ ಹೇಳೋದಾದರೆ, ಇದು ಶುದ್ಧ ಬಿಳಿ ಬಣ್ಣದಲ್ಲಿ ಬರ್ತದೆ. ಯಾವ ಕಾರಣಕ್ಕೂ ಇತರೆ ಬಣ್ಣಗಳಲ್ಲಿ ಅಥವಾ ಮಿಶ್ರ ಬಣ್ಣಗಳಲ್ಲಿ ಬರುವುದಿಲ್ಲವಾಗಿದೆ. ಇವುಗಳ ಮರಿಗಳ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲಿಯೂ ಸುಲಭವಾಗಿ ದೊರೆಯುತ್ತದೆ. ಇದರ ಮರಿಗಳು ಮಾರುಕಟ್ಟೆಯಲ್ಲಿ ಸುಮಾರು 40 ರಿಂದ 50 ರೂಪಾಯಿಗಳಿಗೆ ಸಿಗುತ್ತವೆ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ಸೀಸನ್ನಿಂದ ಸೀಸನ್ಗೆ ಹೆಚ್ಚು ಕಡಿಮೆಯಾಗ್ತದೆ. ಅಲ್ಲದೆ ಮರಿಗಳ ಸಪ್ಲೈ ಮಾಡುವ ಕಂಪನಿಗಳಿಂದ ಕಂಪನಿಗೂ ಬೆಲೆಯು ವ್ಯತ್ಯಾಸವಾಗಬಹುದಾಗಿದೆ. ಈ ಕೋಳಿಗಳು ಮೊಟ್ಟೆ ನೀಡಲು ಯಾವ ಸಮಯಕ್ಕೆ ಆರಂಭವಾಗ್ತವೆ ಅಂತ ಹೇಳೋದಾದರೆ, ಇದು ಕೂಡ ಸ್ಥಳದಿಂದ ಸ್ಥಳಕ್ಕೆ, ಸೀಸನ್ನಿಂದ ಸೀಸನ್ಗೆ ವ್ಯತ್ಯಾಸವಿರಬಹುದಾದರೂ ಸಹ ಸಾಮಾನ್ಯವಾಗಿ 115 ದಿವಸದಿಂದ 120 ದಿನಗಳಲ್ಲಿ ಮೊಟ್ಟೆ ನೀಡಲು ಆರಂಭವಾಗ್ತದೆ. ಅಂದರೆ ಮೊಟ್ಟೆ ಕೋಳಿಗಳು ಇತರೆ ತಳಿಗಳಿಗೆ ಹೋಲಿಕೆ ಮಾಡಿದಲ್ಲಿ ಅತ್ಯಂತ ಕಡಿಮೆ ಪ್ರಾಯಕ್ಕೆ ಇವು ಮೊಟ್ಟೆ ನೀಡಲು ಆರಂಭವಾಗ್ತದೆ. ಮತ್ತು ಮೊಟ್ಟೆ ನೀಡಲು ಆರಂಭಿಸುವಾಗ ಇದರ ತೂಕವು ಸರಿಸುಮಾರು 1200 ಗ್ರಾಮ್ನಿಂದ 1300 ಗ್ರಾಮ್ ಇರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆ ಪಡೆಯಲು ಇವುಗಳ ದೇಹ ಭಾರವನ್ನು ಇದೇ ತೂಕಕ್ಕೆ ನಿಯಂತ್ರಿಸಿಕೊಳ್ಬೇಕಾಗ್ತದೆ. ತೂಕ ಹೆಚ್ಚು ಅಥವಾ ಕಡಿಮೆ ಆದಲ್ಲಿ ಮೊಟ್ಟೆಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಾಣಸಿಗ್ತದೆ. ಇವು ಒಂದು ವರ್ಷಾವಧಿಯಲ್ಲಿ ಎಷ್ಟು ಮೊಟ್ಟೆ ನೀಡ್ತವೆ ಎಂದು ಅದರ ಬಗ್ಗೆ ಹೇಳೋದಾದರೆ, ಇವು ಒಂದು ವರ್ಷಕ್ಕೆ ಸುಮಾರು 300 ರಿಂದ 320 ಮೊಟ್ಟೆಗಳನ್ನು ಸುಲಭವಾಗಿ ನೀಡುತ್ತದೆ. ಇವು ಇತರೆ ಕೋಳಿಗಳಿಗೆ ಹೋಲಿಸಿದಲ್ಲಿ ತುಂಬಾ ಉತ್ತಮವಾಗಿದ್ದು, ಇನ್ನಿತರ ಯಾವ್ಯಾವ ಕೋಳಿಗಳು ಇಷ್ಟು ಪ್ರಮಾಣದಲ್ಲಿ ಮೊಟ್ಟೆ ನೀಡುವುದಿಲ್ಲವಾಗಿದೆ. ಇವುಗಳ ಮೊಟ್ಟೆಗಳ ಬಣ್ಣದ ಬಗ್ಗೆ ಹೇಳೋದಾದರೆ, ಇದು ಶುದ್ಧ ಬಿಳಿ ಬಣ್ಣದಲ್ಲಿ ಮೊಟ್ಟೆಗಳಾಗಿರ್ತವೆ. ಸರಾಸರಿ 50 ರಿಂದ 60 ಗ್ರಾಮ್ನಷ್ಟು ತೂಕ ಹೊಂದಿರ್ತದೆ. ಈ ಕೋಳಿಗಳನ್ನು ಮುಖ್ಯವಾಗಿ ದೊಡ್ಡ ಶೆಡ್ಗಳಲ್ಲಿ ಕಮರ್ಷಿಯಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿಕೊಂಡು ಫಾರ್ಮ್ ಫೀಡ್ ನೀಡಿ ಬೆಳೆಸಿಕೊಳ್ಳುವುದು ಇದರ ವಾಡಿಕೆಯಾಗಿದ್ದು, ಕೆಲವೊಂದು ಹಾರ್ಮೋನ್ಗಳನ್ನು ನೀಡಿ ಮೊಟ್ಟೆ ಪಡೆದುಕೊಳ್ಳುವುದರಿಂದ ಇದು ನೈಸರ್ಗಿಕವಾಗಿ ಮತ್ತು ಆರ್ಗ್ಯಾನಿಕ್ ಮೊಟ್ಟೆ ಎಂದು ಪರಿಗಣಿಸುವಂತಿಲ್ಲ. ಈ ಮೊಟ್ಟೆಗಳು ಇತರೆ ಆರ್ಗ್ಯಾನಿಕ್ ಮೊಟ್ಟೆಗಳಿಗೆ ಹೋಲಿಕೆ ಮಾಡಿದರೂ ಇದರ ಪೌಷ್ಟಿಕತೆಯು ಹೇಳಿಕೊಳ್ಳುವ ಮಟ್ಟದ್ದಾಗಿರುವುದಿಲ್ಲ. ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ತಕ್ಕಂತೆ ಪೂರೈಸಲು ಈ ತಳಿಯ ಮೊಟ್ಟೆಗಳು ಅನಿವಾರ್ಯವಾಗಿದ್ದರೂ ಬೆಲೆಯಲ್ಲಿಯೂ ಇವು ತುಂಬಾ ಕಡಿಮೆ ಬೆಲೆಯದ್ದಾಗಿರ್ತದೆ. ಈ ವೈಟ್ ಲೆಗ್ ಹಾರ್ನ್ ತಳಿಯ ಕೋಳಿಗಳು 15 ತಿಂಗಳವರೆಗೆ ಉತ್ತಮವಾದ ಮೊಟ್ಟೆ ನೀಡುತ್ತವೆ. ನಂತರ ಮೊಟ್ಟೆಗಳ ಪ್ರಮಾಣ ಕಡಿಮೆಯಾಗಿರುವುದರಿಂದ ಇದನ್ನು ಇನ್ನೊಂದು ಹೊಸ ಬ್ಯಾಚ್ ಸಿದ್ಧಪಡಿಸಿಕೊಂಡು ಬೇಕಾಗ್ತದೆ. ಮತ್ತು ಹಳೆ ಕೋಳಿಗಳನ್ನು ಮಾಂಸಕ್ಕಾಗಿ ವಿಲೇವಾರಿ ಮಾಡಿಕೊಳ್ಬೇಕಾಗ್ತದೆ. ಇದು ವೈಟ್ ಲೆಗ್ ಹಾರ್ನ್ ತಳಿಯ
ಕೋಳಿ ಮೊಟ್ಟೆಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ರೀತಿಯ ಸಂಶಯ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು. ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.